ಇನ್ನು ಸಂಸದ ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್ ಹಂಚಿದ ಆರೋಪದಡಿ ಚೇತನ್ ಗೌಡ, ನವೀನ್ ಗೌಡ ಮತ್ತು ಶ್ಯಾಮ್ ಸುಂದರ್ ಅರೆಸ್ಟ್ ಆಗಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆಯ ಆರೋಪದಡಿ ಈ ಮೂವರನ್ನ ಎಸ್ಐಟಿ ಬಂಧಿಸಿದೆ. ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು ಮೂವರು ಕೂಡ. ಹೈಕೋರ್ಟ್ನಿಂದ ಹೊರಕ್ಕೆ ಬರ್ತಾ ಇದ್ದಂತೆ ಮೂವರನ್ನು ವಶಕ್ಕೆ ಪಡೆದಿದೆ ಎಸ್ಐಟಿ. ಹೈಕೋರ್ಟ್ನ ಪಾರ್ಕಿಂಗ್ ಲಾಟ್ ಬಳಿ ಮೂವರನ್ನು ಲಾಕ್ ಮಾಡಿದೆ. ಈಗ ಮೂವರನ್ನು ಹಾಸನಕ್ಕೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಸಂಜೆ ಹಾಸನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈ ಹಿಂದೆ ಹಾಸನ ಕೋರ್ಟ್ನಲ್ಲೂ ಕೂಡ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು, ಅರ್ಜಿ ವಜಾ ಆಗಿತ್ತು. ಆದರೆ ಅಲ್ಲಿ ಅರ್ಜಿ ವಜಾ ಆಗಿದ್ರು ಕೂಡ ಇವರನ್ನು ವಶಕ್ಕೆ ಪಡೆಯೋ ಪ್ರಯತ್ನ ಆಗಲಿ, ವಿಚಾರಣೆ ಕರೆಯೋ ಪ್ರಯತ್ನಕ್ಕಾಗಲಿ ಎಸ್ಐಟಿ ಮುಂದಾಗಿರಲಿಲ್ಲ. ಅದು ಬಹಳ ಆಕ್ಷೇಪಣೆಗೂ ಕೂಡ ಕಾರಣ ಆಗಿತ್ತು. ಆದರೆ ಈಗ ಎಸ್ಐಟಿ ವಿಚಾರಣೆಗೂ ಕರೆದಿತ್ತು. ಜೊತೆಗೆ ಹೈಕೋರ್ಟ್ನಲ್ಲೂ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮೂವರು. ಹಾಗಾಗಿ ಹೈಕೋರ್ಟ್ಗೆ ಬಂದಿದ್ರು. ಹೈಕೋರ್ಟ್ನಿಂದ ಆ ಮೂವರು ಹೊರಗೆ ಬರ್ತಾ ಇದ್ದಂತೆ ಮೂವರನ್ನು ವಶಕ್ಕೆ ಪಡೆದಿದೆ ಎಸ್ಐಟಿ. ಮೂವರನ್ನು ಹಾಸನಕ್ಕೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಸಂಜೆ ಹಾಸನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸ್ತಾರೆ. ಹಾಸನ ಕೋರ್ಟ್ನಲ್ಲಿ ಇವರೇನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿ ವಜಾ ಆಗಿತ್ತು. ಹೀಗಾಗಿ ಎಸ್ಐಟಿ ಮೂವರನ್ನು ಕೂಡ ಪೆನ್ ಡ್ರೈವ್ ಹಂಚಿಕೆಯ ಆರೋಪದಡಿ ಬಂಧಿಸಿ ಹಾಸನಕ್ಕೆ ಕರೆದೊಯ್ತಾ ಇದೆ. ಹಾಸನ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆದ ಹಿನ್ನೆಲೆ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು ಮೂವರು ಕೂಡ. ಚೇತನ್ ಗೌಡ, ನವೀನ್ ಗೌಡ ಮತ್ತು ಶ್ಯಾಮ್ ಸುಂದರ್ ಮೂವರು ಈಗ ಎಸ್ಐಟಿ ವಶಕ್ಕೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿರುವಂತಹ ಆರೋಪ ಈ ಮೂವರ ಮೇಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.